ನನ್ನ ಹೆಸರು ಸಂತೋಷ್ ಪ್ರಭು ಹೇಳಿ. ಮೂಲತಃ ಮಂಗಳೂರಲ್ಲಿ ಹುಟ್ಟಿ ಬೆಳೆದದ್ದು. ನಾನು ಇದೀಗ ಇದರಲ್ಲಿ ನನ್ನ ಈ ಕಾರುಗಳ ಕಲೆಕ್ಷನ್ ಇದೆ. ಹಳೆ ವಿಂಟೇಜ್ ವಾಚ್ಗಳು, ಕೈ ಗಡಿಯಾರ, ಅಂದ್ರೆ ಯಾವುದೇ ಇದರಲ್ಲಿ ಬ್ಯಾಟ್ರಿಗಳಿಲ್ಲ, ಐದರ್ ಕೀ ಕೊಡುವಂಥದ್ದು ಇಲ್ಲ ಆಟೋಮ್ಯಾಟಿಕ್, ಅದೇ ಗಡಿಯಾರಗಳು. ನನ್ನಲ್ಲಿ ಸುಮಾರು 4,000 ಗಡಿಯಾರಗಳಿವೆ. ನಾನಿದು 17 ವರ್ಷ ಮೊದಲು ತಂದೆಯ ಕೆಲವೊಂದು HMT ಗಡಿಯಾರಗಳಿದ್ದವು, ಅದನ್ನು ರಿಸ್ಟೋರ್ ಮಾಡ್ಲಿಕ್ಕೆ ಹೋಗಿ ಅದರೊಟ್ಟಿಗೆ ಬೇರೆ ಸ್ವಲ್ಪ ಸಿಕ್ಕುತ್ತಾ ನೋಡುವ ಹೇಳಿ. ಆಮೇಲೆ ಏನಾಯ್ತು, ಕಲೆಕ್ಷನ್ ಸ್ಟಾರ್ಟ್ ಮಾಡಿದಾಗ್ಲೇ ನ್ಯೂಸ್ ಬಂತು HMT ಬಂದ್ ಆಗ್ತಾ ಇತ್ತು. ಸೊ ಎಲ್ಲಿ ಸಿಗ್ತದೆ ಹೇಳಿ ಅದನ್ನು ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಹೋದೆ. ಮತ್ತೆ HMT ಕಲೆಕ್ಟ್ ಮಾಡ್ತಾ ಮಾಡ್ತಾ ಬೇರೆ ಭಾರತೀಯ ಯಾವುದೆಲ್ಲ ಕಂಪನಿ ಉಂಟು, ಸಾಧಾರಣ ಒಂದು 40-45 ಕಂಪನಿದು ಮೊದಲು ಇದ್ದ ಗಡಿಯಾರಗಳನ್ನು ಅದನ್ನೆಲ್ಲ ಕಲೆಕ್ಟ್ ಮಾಡ್ತಾ ಸ್ಟಾರ್ಟ್ ಮಾಡ್ತಾ ಹೋದೆ. ಸೊ ಇವಾಗ ನಾನು ಸಾಧಾರಣ 3,500ದಿಂದ 4,000 ಗಡಿಯಾರಗಳು ನನ್ನ ಕಲೆಕ್ಷನ್ ಅಲ್ಲಿ. ಮೊದಲು ಹೇಗೆ ಮಾಡ್ತಿದ್ದೆ, ಎಲ್ಲ ಈ ವಾಚ್ ಅಂಗಡಿಗಳಲ್ಲಿ ಎಲ್ಲ ಇದ್ದದನ್ನು ತಗೊಂಡೆ. HMT ಶೋರೂಮ್ ಬಂದಾಗುವಾಗ ಅಲ್ಲಿದ್ದದ್ದು ಕೆಲವು ತಗೊಂಡೆ. ಆಮೇಲೆ ಕೆಲವು ಈ ಗುಜರಿ ಅಂಗಡಿಗಳಲ್ಲೇ ಬಿದ್ದಿದ್ದವು, ಅವುಗಳನ್ನು ಪರ್ಚೇಸ್ ಮಾಡಿ. ಇವಾಗ ಎಲ್ಲೆಲ್ಲಿ ಯಾವ ಊರಿಗೆ ಹೋದ್ರೆ ಅಲ್ಲಿ ವಾಚ್ ಅಂಗಡಿ ಎಲ್ಲಿ ಇದೆ ಅದು ಹುಡುಕಿ ಹೋಗಿ ಅಲ್ಲಿ ಇಂಥ ಕೈ ಗಡಿಯಾರ ಇದ್ರೆ ತಗೊಂಡು ಬರ್ತೇವೆ. ಇಷ್ಟೆಲ್ಲ ಕಲೆಕ್ಷನ್ ಮಾಡ್ತಿದ್ರೆ, ಎಷ್ಟು 17 ವರ್ಷದಿಂದ ಮಾಡ್ತಿದ್ದೀರಿ ಅಂತ ಹೇಳಿದ್ರಿ. ಯಾಕಿದೆಲ್ಲ ಬೇಕು, ಸುಮ್ಮನೆ ಯಾಕಿದೆ, ಬೇರೆ ಕೆಲಸ ಇಲ್ಲ, ಆತರ ಎಲ್ಲ ಮಾತುಗಳು ಕೇಳಿ ಬಂದಿರು. ಅದು ತುಂಬಾ ಇದಾಯ್ತು. ಬಟ್ ನನ್ಗೆ ಒಂದು ಹವ್ಯಾಸ, ಯಾಕಂದ್ರೆ ಮೊದ್ಲಿಂದ ಅಂಚೆ ಚೀಟಿ ನಾಣ್ಯಗಳನ್ನು ಮಾಡ್ತಾ ಇದ್ದೆ. ಅದರೊಟ್ಟಿಗೆ ಒಂದು ಹೊಸತ್ತು ಇದನ್ನು ಮಾಡುವ ಹೇಳಿ ಮಾಡಿದೆ. ಇವಾಗ ನೋಡ್ಲಿಕ್ಕೆ ಹೋದ್ರೆ ತುಂಬಾ ಜನರಿಗೆ, ಈಗ ನಾವು ಇಲ್ಲಿ 3 ದಿವಸದಿಂದ ಈ ಎಕ್ಸಿಬಿಷನ್ ಏನ್ ನಡೀತಾ ಇದ್ದೇವೆ, ತುಂಬಾ ಜನ ಇದ್ರಲ್ಲಿ ಇಂಟ್ರೆಸ್ಟ್ ತೋರಿಸಿದ್ದಾರೆ. ಯಾಕಂದ್ರೆ ಈಗ ವಿಂಟೇಜ್ ಹೇಳಿದೊಂದು ಜನರಿಗೆ ಒಂದು ಅರಿವು ಬಂದಿದೆ. ಈ ಕೋವಿಡ್ ನಂತರ ತುಂಬಾ ವಿಂಟೇಜ್ ಐಟಮ್ಸ್ ಗೆ ಎಂತದ್ದು ಮತ್ತೆ ಹೇಗೆ ಮಾಡುದು, ಮತ್ತೆ ತುಂಬಾ ಜನ ಬಂದ್ರು. ನಮ್ಮಲ್ಲಿ ಇದಿದೆ, ಎಲ್ಲಿಂದ ಇದನ್ನು ರಿಪೇರಿ ಮಾಡ್ಬೋದಾ, ಹೇಗೆ ಮಾಡ್ಬೋದು, ಅದೆಲ್ಲ ತುಂಬಾ ಕೇಳಿದ್ರು, ಇಂಟ್ರೆಸ್ಟ್ ಇದೆ. ಸೊ ಅವರಿಗೆಲ್ಲ ನಾವು ಇದರಲ್ಲಿ ಗೈಡ್ ಮಾಡ್ತೇವೆ, ಎಲ್ಲಿ ಸಿಗ್ತದೆ. ಕೆಲವರು HMT ಬೇಕು ಹೇಳಿದ್ರು, ಅವರಿಗೂ ನಮ್ಮ ಕಾಂಟ್ಯಾಕ್ಟ್ ನಂಬರ್ಸ್ ಕೊಟ್ಟೆವು. ಅವರು HMT ಫ್ಯಾಕ್ಟ್ರಿಗೆ ಹೋಗಿ ತಗೊಳ್ಬೋದು. ವಾಚ್ ಹೇಳಿ, ಇದಕ್ಕೆ ಆಕ್ಚುಲಿ ಕೈಗೆ ಕಟ್ಲಿಕ್ಕೆ ಆಗುದಿಲ್ಲ. ಇದು ಡಾಕ್ಟರ್ ವಾಚ್, ಸಾರಿ. ಇದನ್ನು ಇಲ್ಲಿ ಪಿನ್ ಬರ್ತದೆ, ಇಲ್ಲಿ ಒಂದು ಪಿನ್ ಇದೆ. ಈ ಪಿನ್ ಅನ್ನು ಇಲ್ಲಿ ಹಾಕೊಳ್ಳುದು. ಅಲ್ಲಿ ಆಪರೇಷನ್ ಹೋಗುವಾಗ ಡಾಕ್ಟರ್ ಇದನ್ನು ಟೈಮ್ ನೋಡ್ಬೇಕಾದ್ರೆ ಜಸ್ಟ್ ಹೀಗೆ, ಯಾಕಂದ್ರೆ ಅವ್ರ ಕೈಗೆ ಏನ್ ಕಟ್ಲಿಕ್ಕಿಲ್ಲ ಆಪರೇಷನ್ ಟೈಮ್, ಇದವರು ಆಪ್ರನ್ ಅಲ್ಲಿ ಹಾಕ್ತಾರೆ. ಜಸ್ಟ್ ಇದನ್ನು ಇದು ಮಾಡ್ತಾರೆ. ದಿಸ್ ಇಸ್ ದ ಫಸ್ಟ್ HMT ವಾಚ್ ಆಫ್ 1960s. ಅದರ ಮೊದಲು ಇದು ಕೂಡ ಇದೆ, ಇದು HMT ಸೋನಾಯ್. ಇದು ಗೋಲ್ಡ್ ಪ್ಲೇಟೆಡ್ ವಾಚ್. ಆ ಟೈಪ್ ಅಲ್ಲಿ HMT ಬಂದ ಗೋಲ್ಡ್ ಪ್ಲೇಟೆಡ್. ಆಮೇಲೆ ಬಂದಿದ್ದು HMT ಜನತಾಯ್, ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್. ನೆಹರು ಅವರು ರಿಲೀಸ್ ಮಾಡಿದಂತ ವಾಚ್. ಎಷ್ಟು ವರ್ಷದ್ದು ಇದು 1965 ಅಲ್ಲಿ ಅವರು ಸಿಟಿಸನ್ ಕೊಲಾಬ್ರೇಷನ್ ಜಪಾನ್ ಒಟ್ಟಿಗೆ ಮಾಡಿ ಇದನ್ನು ಲಾಂಚ್ ಮಾಡಿ. ಅದರ ನಂತರ ಇದೊಂದು ಹೆಗ್ಡೆ ಗೋಲಿಯಾಡ್, HMT ಅಲ್ಲ ಇದು, ಇನ್ನೊಂದು ಬ್ಯಾಂಗ್ಳೂರಲ್ಲಿ ಮಾಡಿದಂತಹ ಕಂಪನಿ ಹೆಗ್ಡೆ ಗೋಲಿಯಾಡ್. ಇದರಲ್ಲಿ ಇವರು ಸುಮಾರು 3,000 ಜನರನ್ನು ಸ್ವಿಟ್ಜರ್ಲ್ಯಾಂಡ್ ಕಳಿಸಿ, ಆ ಟೈಮ್ ಅಲ್ಲಿ ಅವರನ್ನು ಮೆಕ್ಯಾನಿಕ್ ಇದಕ್ಕೆ ಕಲಿಸಿ ಇಲ್ಲಿ ದೊಡ್ಡ ಫ್ಯಾಕ್ಟರಿ ಸ್ಟಾರ್ಟ್ ಮಾಡಿ 20 ವರ್ಷಗಳ ಕಾಲ ಇದು ತುಂಬಾ ಸೇಲ್ ಆದಂತ ಗಡಿಯಾರ. ಬಟ್ ಇವಾಗ ಮಾರ್ಕೆಟ್ ಅಲ್ಲಿ ನಿಮ್ಗೆ ಒಂದೇ ಒಂದು ಗಡಿಯಾರ ನೋಡ್ಲಿಕ್ಕೆ ಸಿಗಲ್ಲ. ಸರ್, ಈ ಸ್ಮಾರ್ಟ್ ವಾಚ್ ಗಳೆಲ್ಲ ಬಂದ್ಮೇಲೆ ಇದರ ಮೇಲೆ ಒಂದು ಕಡಿಮೆ ಆಗಿದೆಯಾ? ಇಲ್ಲ ನೋಡಿ, ಸ್ಮಾರ್ಟ್ ವಾಚ್ ಈಗ ಯಂಗರ್ ಜನರೇಷನ್ ತಗೊಳ್ತಾರೆ. ಬಟ್ ಈ ಓಲ್ಡರ್ ಇವರಿಗೆ ಈಗಲೂ ಮೆಕ್ಯಾನಿಕಲ್ ಇದು. ನಿನ್ನೆ ನಮ್ಗೆ ತುಂಬಾ ಬಂದು ನಮ್ಗೆ ಒಂದು ಇದು ವೈಂಡಿಂಗ್ ಗಡಿಯಾರ ಕೊಡಿ. ಎಲ್ಲರಿಗೆ ನಾವು HMT ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟೆವು, ನೀವು ಅಲ್ಲಿ ಹೋದ್ರೆ ಸಿಗತ್ತೆ ನಿಮ್ಗೆ. ಈ ಬ್ಯಾಟ್ರಿಗಳ ಇದೆ, ಮತ್ತೆ ಸ್ಮಾರ್ಟ್ ವಾಚ್ ಅದಕ್ಕೊಂದು ಲೈಫ್ ಹೇಳಿ ಇದೆ, ಒಂದು 2 ವರ್ಷ, 4 ವರ್ಷ, 5 ವರ್ಷ. ಇದು ಗಡಿಯಾರ ಈಗ 1960ರಿಂದ ನನ್ನ 60ರ ಗಡಿಯಾರಗಳು ಇವೆ, ಇವಾಗ್ಲೂ ನಡೀತಾ ಇದೆ. ಸೊ ಅದಕ್ಕೆ ಒಂದು ಮೆಕ್ಯಾನಿಕಲ್ ಇದ್ದ ಕಾರಣ ಹಾಳಾಗುವಂತದ್ದು ಹೇಳಿ ಇದೇ ಇಲ್ಲ. ನೀವು ಅಲ್ಲಿ ಗಾಡಿ ನೋಡಿರ್ಬೋದು, ಅಲ್ಲಿ 1920s ಇದು ಗಾಡಿ. ಅದು ಆ ಗಾಡಿ ಈಗಲೂ ನಡೀತಾ ಇದೆ. ಹಾಗೆ ಈಗ ಹೊಸತ್ತು ಯಾವುದು ಅಷ್ಟೊಂದು ಇದಿಲ್ಲ, ಲೈಫ್ ಇಲ್ಲ. ಬಟ್ ಇದಕ್ಕೆ ಎಷ್ಟು ವರ್ಷ ಆದ್ರೂ ಹೌದು, 100 ವರ್ಷ ಮೊದಲಿದು ಫಾರಿನ್ ವಾಚಸ್ ಗಳು ಈಗಲೂ ನಡೀತಾ ಇದೆ. ಹೌದು. ಮತ್ತೆ ಈಗಿನ ಕಾಲದ ವಾಚ್ಗಳು ಯಾಕೆ ಆತರ ಸ್ವಲ್ಪ ಅಲ್ಲ, ಅದಂದ್ರೆ ಈಗ ಕಮರ್ಷಿಯಲಿ ಅವ್ರು ಇದ್ ಮಾಡುದು, ಯಾಕಂದ್ರೆ ಅವರಿಗೂ ವ್ಯಾಪಾರ ಆಗ್ಬೇಕು, ಮಾಡೆಲ್ ಚೇಂಜ್ ಆಗ್ತದೆ. ಅದು ಸೇಮ್ ಗಡಿಯಾರ. ಈಗ ಮೊದಲು ಹೇಳಿದ್ರೆ HMT ಒಮ್ಮೆ ಕೈಗೆ ಕಟ್ಟಿದ್ರೆ ಅವರೊಂದು 20 ವರ್ಷ 30 ವರ್ಷ ಕೈ ಗಡಿಯಾರ ಚೇಂಜೇ ಮಾಡ್ತಿರ್ಲಿಲ್ಲ. ಅಷ್ಟು ಬಾಳಿಕೆ. ಇವಾಗ ಹಾಗೆಲ್ಲ 2 ತಿಂಗಳಲ್ಲಿ ಜನರಿಗೆ ಹೊಸ ಫ್ಯಾಷನ್
ಬೇರೆ ಏನಾದ್ರು? ಬೇರೆ ಬೇಕಾಗುತ್ತೆ. ದೊಡ್ಡವರಿಗೆ ದೊಡ್ಡವರಿಗೆ. ಜಾಸ್ತಿ ಕ್ರೇಜ್, ಯಾಕಂದ್ರೆ ನಾವು ಚಿಕ್ಕ ಇರುವಾಗ ಅದು ಅಫೋರ್ಡ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಹಾ. ಬಟ್ ಇವಾಗ ಹೇಗೆ ಹೇಳಿದ್ರೆ ಈಗ ಎಲ್ಲರೂ ದುಡಿತಾರೆ, ಆ ಹಣದಲ್ಲಿ ಈಗ ಹಳೆ ನೆನಪಿಗೋಸ್ಕರ ಇದನ್ನು ಈಗ ಎಷ್ಟು ಹಣ ಕೊಟ್ಟರು ತಗೊಳ್ಳಿಕ್ಕೆ ರೆಡಿ ತಗೊಳ್ತಾರೆ. 10-20 ಸಾವಿರ ಇದೆ ಒಂದೊಂದು ಕಾರ್ಗಳಿಗೆ. ಕಾರ್ಸ್ ಹೇಳಿದ್ರೆ ಮೊದ್ಲಿಂದು ಮಕ್ಕಳಿಗೆ ಆಟದ ಸಾಮಾನು ಇತ್ತು, ಅದನ್ನೇ ಈಗ ಏನ್ ಮಾಡಿದ್ದಾರೆ, ಅದೀಗ ಕಮರ್ಷಿಯಲ್ ಆಗಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ಎಲ್ಲರೂ. ಅವ್ರ ಆಫೀಸ್ ಅಲ್ಲಿ ಇಟ್ಕೊಳ್ಬೇಕು. ಹೌದು, ಎಲ್ಲ ಕಡೆ ಕಾರ್ ಮೇಲೆ ಈಗ ಅಂಟಿಸ್ತಾರೆ, ಅವರ ಕಾರಲ್ಲಿ ಬೈಕ್ ಅಲ್ಲಿ ಕೀ ಚೈನ್ಗಳು ಮಾಡ್ತಾರೆ, ನಿಮ್ಮ ಬ್ಯಾಗಿಗೆ ಜಿಪ್ಪಿಗೆ ಹಾಕ್ತಾರೆ. ಅಂತದ್ದು ತುಂಬಾ ಕ್ರೇಜ್. ಹೇಗೆ ನೀವು ಇದು ಮೈಂಟೈನ್ ಮಾಡ್ತೀರಿ? ನಿಮ್ಮ ಮನೆಯಲ್ಲಿ ಏನೋ ಸಾಮಾನು ಇದ್ರು ಆದಷ್ಟು ಅದನ್ನು ಪ್ರಿಸರ್ವ್ ಮಾಡಿ. ಯಾಕಂದ್ರೆ ಒಂದು ಅದು ನೀವು ಕೊಟ್ರೆ ಮತ್ತೆ ನೀವು ಅದು ಮುಂದೆ ಒಂದು ಸಮಯ ನೀವು ಅದನ್ನು ನೋಡ್ತೀರಿ ಎಲ್ಲಿಯಾದ್ರೂ ಬೇರೆಯವರನ್ನು, ಇದು ನಮ್ಮ ಮನೆಯಲ್ಲಿ ಇತ್ತು ಹೇಳಿ ಬೇಜಾರು ಪಡುವ ಬದಲು ಅದನ್ನು ನೀವು ಆದಷ್ಟು ಈಗಲೇ ಪ್ರಿಸರ್ವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋದು ಬೆಟರ್. ಇದು ನಂದು 1848 ಇಂದ ಬ್ರಿಟಿಷ್ ಸ್ಟ್ಯಾಂಪ್ಸ್ಗಳು, ಇಂಡಿಪೆಂಡೆನ್ಸ್ ಮೊದಲಿದ್ದು ಅಪ್ ಟು 1947. ಅವಾಗೆಲ್ಲ ಕಲೆಕ್ಟ್ ಮಾಡಿ. ಹೌದು, ಅಲ್ಲ ಇದು ಕಲೆಕ್ಷನ್ ನಾನು ಬಿಲ್ಡ್ ಮಾಡಿದ್ದು ಕಾಲೇಜ್ ಟೈಮ್ ಇಂದ, ಒಂದೊಂದೇ ಸ್ಟ್ಯಾಂಪ್ ತಕೊಂಡು ಬಿಲ್ಡ್ ಮಾಡಿದ್ದು. ಚೀಟಿಗೆ ಸ್ವಲ್ಪ ಕಡಿಮೆ ಆಯ್ತು, ಯಾಕಂದ್ರೆ ಈಗ ಕಾಗದ ಬರೆಯುವ ಸಿಸ್ಟಮ್ ಈಗ ತುಂಬಾ ಕಮ್ಮಿ ಆಗಿದೆ. ಬಟ್ ಬೇರೆ ಕಲೆಕ್ಷನ್ ಈಗ ವಾಚ್ಗಳು ಮಾಡುವವರು ಇದ್ದಾರೆ, ಇದು ಇದೆ, ಹಾಟ್ ವೀಲ್ಸ್ ಇದೆ, Hot Wheels ತುಂಬಾ ಬೇರೆ ತುಂಬಾ ಈಗ ಹೊಸ ಕಲೆಕ್ಷನ್ ಅವ್ರು ಮಾಡುವವರು ಇದ್ದಾರೆ, ವಿಡಿಯೋ ಗೇಮ್ಸ್ ಮಾಡುವವರು ಇದ್ದಾರೆ, ಹೌದು. ಮ್ಯೂಸಿಕ್ ಪ್ಲೇಯರ್ಸ್ ಅಂತ items ತುಂಬಾ ಹೊಸ ಐಟಮ್ ಮಾಡುವವರು ಇದ್ದಾರೆ. ಈಗ ಹುಡುಗಿಯರೆಲ್ಲ ಈ ಬಂಗಾರದ್ದು ಈ ಫ್ಯಾನ್ಸಿ ಐಟಮ್ಸ್ಗಳು, ಈಗ ಅಲ್ಲಿ ಪರ್ಫ್ಯೂಮ್ ಬಾಟಲ್ ನೀವು ನೋಡಿರ್ಬೋದು, ಅಂತದ್ರಲ್ಲಿ ಉಂಗುರಗಳು ಅಂತ ತುಂಬಾ ಕಲೆಕ್ಟ್ ಮಾಡ್ತಾರೆ. ಅಂದ್ರೆ ಯಾವುದೇ ಒಂದು ಹವ್ಯಾಸ ಮಾಡುವಾಗ ಅದನ್ನು ನೀವು ಬೆಳೆಸಿ ಹೇಳಿ ನಾವು ಹೇಳ್ತೇವೆ, ಯಾವುದೇ ಇರಲಿ. ನನ್ನ ಮನೆಯಲ್ಲಿ ಎನಿ ಟೈಮ್ ಅಥವಾ ನಮ್ಮ ಕ್ಲಬ್ ಇದು ನೀವು ಕಾಂಟ್ಯಾಕ್ಟ್ ಆದ್ರೆ ಎನಿ ಟೈಮ್ ನಾವು ಈಗ ಪ್ರತಿ ವರ್ಷ ಒಂದು 4-5 ಸ್ಕೂಲ್ ಶಾಲೆಯಲ್ಲಿ ನಮ್ಗೆ ಜಾಗ ಸಿಗ್ತದೆ, ನಾವು ಎಕ್ಸಿಬಿಟ್ ಮಾಡ್ತೇವೆ ಅಂತ. ಹಾಗೆ ನೀವು ನೋಡ್ಲಿಕ್ಕಿದ್ರೆ ಪರ್ಟಿಕ್ಯುಲರ್ ಈಗ ಒಬ್ಬರಿಗೆ ಕೈ ಗಡಿಯಾರವೇ ನೋಡ್ಬೇಕು, ನಮ್ಮ ಅಸೋಸಿಯೇಷನ್ ಕಾಂಟ್ಯಾಕ್ಟ್ ಆಗಿದೆ, ಅವರು ನಮ್ಮನ್ನು ಹೇಳ್ತಾರೆ. ನಮ್ಮ ಮನೆಯಲ್ಲಿ ಬಂದು ಎನಿ ಟೈಮ್ ನೀವು ಒಂದೆರಡು ದಿವಸ ಮೊದಲು ಹೇಳಿದ್ರೆ ನಾವು ಇದನ್ನ ತೆಗೆದು ತೋರಿಸ್ತೇವೆ. ಯಾವುದೇ ಕಲೆಕ್ಷನ್, ಯಾವುದೇ ಅಂಚೆ ಚೀಟಿ ಇರ್ಲಿ, ನಾಣ್ಯಗಳಿರ್ಲಿ, ನಮ್ಮ ಕ್ಲಬ್ ಮೆಂಬರ್ಸ್ಗಳು ಎನಿ ಟೈಮ್ ನಮ್ಮಲ್ಲಿ ಇದ್ದ ಕಲೆಕ್ಷನ್ ಅನ್ನು ಇದು ಮಾಡ್ತೇವೆ. ಪ್ಲಸ್ ಮಕ್ಕಳಿಗೆ ಒಂದು ಅರಿವು ಮೂಡಿಸ್ಲಿಕ್ಕೆ ವರ್ಕ್ಶಾಪ್ ಅದು ಕೂಡ ನಾವು ಮಾಡ್ತೇವೆ. ವರ್ಕ್ಶಾಪ್ ಎಲ್ಲ ಮಾಡಿ. ಹೌದು. ಓಕೆ ಸರ್, ಥ್ಯಾಂಕ್ ಯು. Yeah.